ಬುದ್ಧಿಯನ್ನು ಬೆಳೆಸ್ಕೋಬೇಕಂತಂದರೆ ಮಲಗೋಕೆ ಮೊದಲು ಇಂಟ್ರೋಸ್ಪೆಕ್ಷನ್ ಮಾಡಬೇಕು ಎವ್ರಿ ಡೇ. ಸೊ ಏನು ಇಂಟ್ರೋಸ್ಪೆಕ್ಷನ್ ಬೆಳಿಗ್ಗೆಯಿಂದ ಏನೇನು ನಾವು ಕಾರ್ಯಗಳು ಮಾಡಿದ್ದೀವಿ ಸುಮ್ಮನೆ ಒಂದು ಜಲಕ್ಕೆ ವಿಚಾರ ಅದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಇಂಥ ಸಿಚುವೇಶನಲ್ಲಿ ಈ ಥರ ಆಯಿತು, ಈ ಥರ ನಾನು ಡೆಸಿಷನ್ ತೊಗೊಂಡೆ, ಮುಂದಕ್ಕೆ ಬಂದೆ, ನೆಕ್ಸ್ಟ್ ಮಧ್ಯಾಹ್ನ ಆಯಿತು, ಊಟ ಹಿಂಗೆ ಮಾಡಿದೆ, ಆಮೇಲೆ ಏನು ಮಾಡಿದೆ, ಜಸ್ಟ್ ಎ ಪಾಸಿಂಗ್ ಥ್ರೂ ಇನ್ ಅಬೌಟ್ ಮ್ಯಾಕ್ಸಿಮಮ್ 5 minutes to 6 minutes. ಕರೆಕ್ಟ್. No evaluation, no judging and all that. Just sleep off. ಕರೆಕ್ಟ್. ಇಫ್ ಯು ಲಾಸ್ಟ್ ಎ ಪರ್ಸ್ ಆರ್ ಸಮಥಿಂಗ್, ಎಲ್ಲೋಗಿದ್ದೆ ನಾನು, ಎಲ್ಲಿ ಬಿತ್ತೋಯ್ತು, ಹೆಂಗಾಯಿತು, ಈ ದಿನ ಎಲ್ಲಿದ್ದೆ, ಎಸ್ಟರ್ಡೇ ಎಲ್ಲಿದ್ದೆ, ಆ ಮಧ್ಯಾಹ್ನ ನಾನು ಎಲ್ಲಿದ್ದೆ. ಸೊ ಯು ಆ್ಯಕ್ಚುಲಿ ಗ್ಲಾನ್ಸ್ ಇಟ್ ಬೈ ಸಿಟಿಂಗ್ ಇನ್ 2 days. ಗ್ಲಾನ್ಸ್ ಮಾಡುವಷ್ಟು ಶಕ್ತಿ ಇದೆ. ಅಥವಾ ಸಂಬಡಿ ಹೂ ಹ್ಯಾಸ್ ಅ ಕೇಪಬಿಲಿಟಿ ಟು ಡೂ 4 days ಆಲ್ಸೋ. ಇವತ್ತು ಗೂಗಲ್ ಇರೋದ್ರಿಂದ ಒಂದು ವಾರದ ಬೇಕಾದ್ರೆ ಸಿಗುತ್ತೆ. ಬಟ್ ಇಫ್ ಯು ಡೂ ದಿಸ್, ಸೊ ಇಂಟೆಲೆಕ್ಟ್ ಡೆವಲಪ್ ಆಗುತ್ತೆ. ಇದನ್ನು ಎವ್ರಿ ಡೇ ಆ ದಿನದ ಮಾತ್ರ ಮಾಡ್ಕೊಂಡು ಹೋಗ್ತಾ ಇದ್ರೆ ನೆಕ್ಸ್ಟ್ ದಿನ ಇನ್ನೊಂದು ದಿನ ಏನೇನು ಇಲ್ಲಿ ಎರರ್ಸ್ ಆಗಿರುತ್ತೋ ಆ ನೆಕ್ಸ್ಟ್ ಮಾಡುವಾಗ ಆ ಎರರ್ಸ್ದು ನಮಗೆ ಇಮಿಡಿಯೇಟಾಗಿ ರಿಫ್ಲೆಕ್ಟ್ ಆಗುತ್ತೆ. ತಪ್ಪುಗಳು ಮಾಡೋದು ಕಮ್ಮಿ ಆಗ್ತಾ ಹೋಗುತ್ತೆ. ಒಂದು, ಕ್ವಶನ್ ಎವ್ರಿಥಿಂಗ್, ಡೋಂಟ್ ಅಕ್ಸೆಪ್ಟ್ ಎನಿಥಿಂಗ್ ಫಾರ್ ಗ್ರಾಂಟೆಡ್. ನಂಬರ್ 2, ಇಂಟ್ರೋಸ್ಪೆಕ್ಷನ್. ನೈಟ್ ಮಲಗೋಕೆ ಮೊದಲು ಡೇದು ಏನೇನು ಕೆಲಸಗಳಾಗಿದೆ ಎಲ್ಲನೂ ಒಂದು ಇಂಟ್ರೋಸ್ಪೆಕ್ಷನ್ ಮಾಡುತ್ತಾ ಇರಬೇಕು. ಸೊ ನೆಕ್ಸ್ಟ್ ಮಾಡುವಾಗ ಅದು ತಪ್ಪುಗಳು ಅವಾಯ್ಡ್ ಆಗುತ್ತೆ. 3ನೇದು, ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್, ಪ್ರಿಫರಬಲಿ between 4 and 6 according to your conveniences. Study some scripture, any scripture, solpa. You don't have to study and the book complete. No, take 1 page, go through that, understand that, think over it, keep it every day. Your intellect will definitely develop. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.